ಮಾಜಿ ಸಚಿವ ನಾಗೇಂದ್ರ ಮಾಜಿ ಸಚಿವ ಶ್ರೀರಾಮುಲು ವಿರುದ್ಧ ಏಕವಚನದಲ್ಲೇ ಕಿಡಿಕಾರಿದ್ದಾರೆ. ಜೈಲಿಗೆ ಹೋಗಿ ಬಂದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶ್ರೀರಾಮುಲು ಅವರ ಹೇಳಿಕೆ ವಿರುದ್ಧ ನಾಗೇಂದ್ರ ಕೆಂಡಾಮಂಡಲರಾಗಿದ್ದಾರೆ. ನೀನು ಬಯಸಿದ ಹುದ್ದೆಗೆ ನಿನಗಿಂತ ಮುಂಚೆ ನಾನೇ ಹೋಗ್ತೀನಿ ಅಂತ ಹೇಳೋ ಮೂಲಕ ಡಿಸಿಎಂ ಅಲ್ಲ, ಮುಂದೆ ಕಾಂಗ್ರೆಸ್ ನನಗೆ ಸಿಎಂ ಸ್ಥಾನವನ್ನೇ ಕೊಡುತ್ತೆ ಅಂತ ಹೇಳಿ ಸವಾಲ್ ಹಾಕಿದ್ದಾರೆ. ನಾನು ಮಾಧ್ಯಮದಲ್ಲಿ ನೋಡ್ತಾ ಇದ್ದೆ, BJP ನಾಯಕರು ಮಾನ್ಯ ಮಾಜಿ ಸಚಿವರಾದಂಥ ರಾಮುಲು ಅವರು ಭಾಳಷ್ಟು ಆವೇಶಭರಿತವಾಗಿ ಜೈಲಿಗೆ ಹೋಗ್ತಾರೆ ಅಂತ ಹೇಳ್ತಾರೆ. ಜೈಲಿಗೆ ಹಾಕ್ಸಿರೋದು ನೀವು ಸ್ವಾಮಿ, ನಿಮ್ಮ ಕೇಂದ್ರದ ತನಿಖಾ ಸಂಸ್ಥೆಗಳನ್ನು ಇಟ್ಕೊಂಡು ನೀವು ಹಾಕ್ಸಿರೋದು. ನಮ್ಮ ಸರ್ಕಾರದ ಮೇಲೆ ಗೂಬೆ ಕೂಡಿಸಿ ಮಾಡುವಂಥ ಕೆಲಸ ನೀವು ಮಾಡಿರೋದು. ನೀವು ಮಾಡಿದಂಥ ಅವ್ಯವಹಾರಗಳನ್ನು ನಾವು ಮತ್ತೆ ಮಂತ್ರಿಯಾಗಿ ಬಂದು ಬಯಲಿಗೆಳಿತೀನಿ. ಅವತ್ತು ನೀನು ಕೂಡ ಜೈಲಿಗೆ ಹೋಗುವಂಥ ಒಂದು ಪರಿಸ್ಥಿತಿ ಆಗೇ ಆಗುತ್ತೆ ಅಂತೇಳಿ ನನ್ನ ಪ್ರಮಾಣವಾಗಿ ನಾನು ಹೇಳ್ತೀನಿ. ಖಂಡಿತವಾಗಿ ಹೋಗ್ತಾರೆ. ಇಲ್ಲ, ಅವರು ಹಗರಣಗಳಲ್ಲಿ ಸಿಗಾಕೊಂಡಿದ್ದಾರೆ. ಅವರು ಕೂಡ ಅನೇಕ ಹಗರಣಗಳನ್ನು ಅವರು ಮಾಡ್ಕೊಂಡು ಹೋಗ್ತಾರೆ. ನಮ್ಮ ಮೇಲೆ ಇಲ್ಲ ಸಲ್ಲದ ಕಾರಣದಿಂದ ಹೇಳ್ತಾರೆ CBI ಬಂದಿದೆ, ಮಾಡಲಿ, ತನಿಖೆಯನ್ನು ಮಾಡಲಿ. ನಾವು ಯಾವುದು ಕೂಡ ಯಾವ ತನಿಖಾ ಸಂಸ್ಥೆಗೂ ಕೂಡ ನಾವು ವಿರುದ್ಧವಾಗಿಲ್ಲ. ಸ್ವಾಗತ ಮಾಡಿದ್ದೀವಿ. ಅದನ್ನು ನಾನು ಫೇಸ್ ಮಾಡಿ ಅಲ್ಲಿ ಕೂಡ ತಾವೆಲ್ಲ ಪೂರ್ಣವಾಗಿ ಸುಣ್ಣಾಗಿದ್ದರಲ್ಲಿ, ಅದಕ್ಕೆ ನಿಮ್ಮನ್ನು ಸೋಲಿಸಿರೋದು. ಇವತ್ತು ವಿನಾಕಾರಣ ಬಿಟ್ಟು ಪ್ರತಿ ಬಾರಿ ಕೂಡ ಪ್ರೆಸ್ ಮೀಟ್ಗಳಲ್ಲಿ ನಾಗೇಂದ್ರ ಜೈಲಿಗೆ ಹೋಗ್ತಾನೆ ಅಂತ ಹೇಳಿದರೆ, ಹೋಗೋದು ಹಣೆ ಬರ ಇದ್ದರೆ ಹೋಗೇ ಹೋಗ್ತಾರೆ. ನಿನ್ನ ಹಣೆ ಬರದಲ್ಲಿ ಇದ್ದರೆ ಹೋಗೇ ಹೋಗುತ್ತೆ. ನಾನು ಎಷ್ಟು ಸರ್ತಿ ಜೈಲಿಗೆ ಹೋಗಿ ಬರ್ತೀನೋ, ನೀವು ಎಷ್ಟು ಸರ್ತಿ ನನಗೆ ತುಳಿತಕ್ಕೆ ನಿಮ್ಮ BJP ಪಕ್ಷದವ್ರು ಮಾಡ್ತೀರೋ, ಅಷ್ಟು ನಾನು ಚೆಂಡಕ್ಕಿಂತ ರೀತಿಯಲ್ಲಿ, ಬಾಲ್ಕಿಂತ ರೀತಿಯಾಗಿ ಕುಡಿದೆದ್ದು ಬರ್ತೀನಿ. ಇದಕ್ಕಿಂತ ಮುಂದೆನೇ ನೀನೇನು ಪದವಿಯನ್ನು ಆಸ್ತಿಯಲ್ಲ ಅದನ್ನು ನಾನು ಪಡಿತೀನಿ. ನನ್ನ ಕಾಂಗ್ರೆಸ್ ಪಕ್ಷ ನನಗೆ ಕೊಡುತ್ತೆ ಅಂತ ಹೇಳ್ಬಿಟ್ಟು ನನಗೆ ಗ್ಯಾರಂಟಿ. DCM ಆದರೆ ಮುಖ್ಯಮಂತ್ರಿ ಕೂಡ ಆಗ್ಬೋದು. ನನ್ನ ಆಡಳಿತ ಚೆನ್ನಾಗಿದ್ದರೆ, ನನ್ನ ಮನಸ್ಸು ಚೆನ್ನಾಗಿದ್ದರೆ, ನನಗೆ ಒಳ್ಳೇದಾದರೆ, ಇನ್ನು 20 ವರ್ಷಕ್ಕಲ್ಲ 25 ವರ್ಷದ ನಂತರ ಆದರೂ ಕೂಡ ನಾನು ಮುಖ್ಯಮಂತ್ರಿ ಆದರೂ ಕೂಡ ಇನ್ನೂ ಆಶ್ಚರ್ಯ ಇಲ್ಲ. ನಾನು ಸೀನಿಯರ್ ಆಗ್ತೀನಿ ಅವಾಗೆ. ಅದಕ್ಕೇನು ನಮ್ಮ ಸರ್ಕಾರ, ನಮ್ಮ ಕಾಂಗ್ರೆಸ್ ಪಕ್ಷ ಸರ್ವ ಧರ್ಮದವರನ್ನ, ಎಲ್ಲರನ್ನ, ಹಿಂದುಳಿದವರನ್ನ, ದಲಿತರನ್ನ ಮುಂದೆ ತೆಗೆದುಕೊಂಡು ಹೋಗುವಂಥ ಒಂದು ಕೆಲಸ ಏಕೈಕ ಪಕ್ಷ ಕಾಂಗ್ರೆಸ್ ಪಕ್ಷ ಮಾತ್ರ ಮಾಡುತ್ತೆ. ಮಾಜಿ ಸಚಿವ ನಾಗೇಂದ್ರ ಮಾಜಿ ಸಚಿವ ಶ್ರೀರಾಮುಲು ವಿರುದ್ಧ ಏಕವಚನದಲ್ಲೇ ಕಿಡಿಕಾರಿದ್ದಾರೆ. ಜೈಲಿಗೆ ಹೋಗಿ ಬಂದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶ್ರೀರಾಮುಲು ಅವರ ಹೇಳಿಕೆ ವಿರುದ್ಧ ನಾಗೇಂದ್ರ ಕೆಂಡಾಮಂಡಲರಾಗಿದ್ದಾರೆ. ನೀನು ಬಯಸಿದ ಹುದ್ದೆಗೆ ನಿನಗಿಂತ ಮುಂಚೆ ನಾನೇ ಹೋಗ್ತೀನಿ ಅಂತ ಹೇಳೋ ಮೂಲಕ ಡಿಸಿಎಂ ಅಲ್ಲ, ಮುಂದೆ ಕಾಂಗ್ರೆಸ್ ನನಗೆ ಸಿಎಂ ಸ್ಥಾನವನ್ನೇ ಕೊಡುತ್ತೆ ಅಂತ ಹೇಳಿ ಸವಾಲ್ ಹಾಕಿದ್ದಾರೆ. ನಾನು ಮಾಧ್ಯಮದಲ್ಲಿ ನೋಡ್ತಾ ಇದ್ದೆ, BJP ನಾಯಕರು ಮಾನ್ಯ ಮಾಜಿ ಸಚಿವರಾದಂಥ ರಾಮುಲು ಅವರು ಭಾಳಷ್ಟು ಆವೇಶಭರಿತವಾಗಿ ಜೈಲಿಗೆ ಹೋಗ್ತಾರೆ ಅಂತ ಹೇಳ್ತಾರೆ. ಜೈಲಿಗೆ ಹಾಕ್ಸಿರೋದು ನೀವು ಸ್ವಾಮಿ, ನಿಮ್ಮ ಕೇಂದ್ರದ ತನಿಖಾ ಸಂಸ್ಥೆಗಳನ್ನು ಇಟ್ಕೊಂಡು ನೀವು ಹಾಕ್ಸಿರೋದು. ನಮ್ಮ ಸರ್ಕಾರದ ಮೇಲೆ ಗೂಬೆ ಕೂಡಿಸಿ ಮಾಡುವಂಥ ಕೆಲಸ ನೀವು ಮಾಡಿರೋದು. ನೀವು ಮಾಡಿದಂಥ ಅವ್ಯವಹಾರಗಳನ್ನು ನಾವು ಮತ್ತೆ ಮಂತ್ರಿಯಾಗಿ ಬಂದು ಬಯಲಿಗೆಳಿತೀನಿ. ಅವತ್ತು ನೀನು ಕೂಡ ಜೈಲಿಗೆ ಹೋಗುವಂಥ ಒಂದು ಪರಿಸ್ಥಿತಿ ಆಗೇ ಆಗುತ್ತೆ ಅಂತೇಳಿ ನನ್ನ ಪ್ರಮಾಣವಾಗಿ ನಾನು ಹೇಳ್ತೀನಿ. ಖಂಡಿತವಾಗಿ ಹೋಗ್ತಾರೆ. ಇಲ್ಲ, ಅವರು ಹಗರಣಗಳಲ್ಲಿ ಸಿಗಾಕೊಂಡಿದ್ದಾರೆ. ಅವರು ಕೂಡ ಅನೇಕ ಹಗರಣಗಳನ್ನು ಅವರು ಮಾಡ್ಕೊಂಡು ಹೋಗ್ತಾರೆ. ನಮ್ಮ ಮೇಲೆ ಇಲ್ಲ ಸಲ್ಲದ ಕಾರಣದಿಂದ ಹೇಳ್ತಾರೆ CBI ಬಂದಿದೆ, ಮಾಡಲಿ, ತನಿಖೆಯನ್ನು ಮಾಡಲಿ. ನಾವು ಯಾವುದು ಕೂಡ ಯಾವ ತನಿಖಾ ಸಂಸ್ಥೆಗೂ ಕೂಡ ನಾವು ವಿರುದ್ಧವಾಗಿಲ್ಲ. ಸ್ವಾಗತ ಮಾಡಿದ್ದೀವಿ. ಅದನ್ನು ನಾನು ಫೇಸ್ ಮಾಡಿ ಅಲ್ಲಿ ಕೂಡ ತಾವೆಲ್ಲ ಪೂರ್ಣವಾಗಿ ಸುಣ್ಣಾಗಿದ್ದರಲ್ಲಿ, ಅದಕ್ಕೆ ನಿಮ್ಮನ್ನು ಸೋಲಿಸಿರೋದು. ಇವತ್ತು ವಿನಾಕಾರಣ ಬಿಟ್ಟು ಪ್ರತಿ ಬಾರಿ ಕೂಡ ಪ್ರೆಸ್ ಮೀಟ್ಗಳಲ್ಲಿ ನಾಗೇಂದ್ರ ಜೈಲಿಗೆ ಹೋಗ್ತಾನೆ ಅಂತ ಹೇಳಿದರೆ, ಹೋಗೋದು ಹಣೆ ಬರ ಇದ್ದರೆ ಹೋಗೇ ಹೋಗ್ತಾರೆ. ನಿನ್ನ ಹಣೆ ಬರದಲ್ಲಿ ಇದ್ದರೆ ಹೋಗೇ ಹೋಗುತ್ತೆ. ನಾನು ಎಷ್ಟು ಸರ್ತಿ ಜೈಲಿಗೆ ಹೋಗಿ ಬರ್ತೀನೋ, ನೀವು ಎಷ್ಟು ಸರ್ತಿ ನನಗೆ ತುಳಿತಕ್ಕೆ ನಿಮ್ಮ BJP ಪಕ್ಷದವ್ರು ಮಾಡ್ತೀರೋ, ಅಷ್ಟು ನಾನು ಚೆಂಡಕ್ಕಿಂತ ರೀತಿಯಲ್ಲಿ, ಬಾಲ್ಕಿಂತ ರೀತಿಯಾಗಿ ಕುಡಿದೆದ್ದು ಬರ್ತೀನಿ. ಇದಕ್ಕಿಂತ ಮುಂದೆನೇ ನೀನೇನು ಪದವಿಯನ್ನು ಆಸ್ತಿಯಲ್ಲ ಅದನ್ನು ನಾನು ಪಡಿತೀನಿ. ನನ್ನ ಕಾಂಗ್ರೆಸ್ ಪಕ್ಷ ನನಗೆ ಕೊಡುತ್ತೆ ಅಂತ ಹೇಳ್ಬಿಟ್ಟು ನನಗೆ ಗ್ಯಾರಂಟಿ. DCM ಆದರೆ ಮುಖ್ಯಮಂತ್ರಿ ಕೂಡ ಆಗ್ಬೋದು. ನನ್ನ ಆಡಳಿತ ಚೆನ್ನಾಗಿದ್ದರೆ, ನನ್ನ ಮನಸ್ಸು ಚೆನ್ನಾಗಿದ್ದರೆ, ನನಗೆ ಒಳ್ಳೇದಾದರೆ, ಇನ್ನು 20 ವರ್ಷಕ್ಕಲ್ಲ 25 ವರ್ಷದ ನಂತರ ಆದರೂ ಕೂಡ ನಾನು ಮುಖ್ಯಮಂತ್ರಿ ಆದರೂ ಕೂಡ ಇನ್ನೂ ಆಶ್ಚರ್ಯ ಇಲ್ಲ. ನಾನು ಸೀನಿಯರ್ ಆಗ್ತೀನಿ ಅವಾಗೆ. ಅದಕ್ಕೇನು ನಮ್ಮ ಸರ್ಕಾರ, ನಮ್ಮ ಕಾಂಗ್ರೆಸ್ ಪಕ್ಷ ಸರ್ವ ಧರ್ಮದವರನ್ನ, ಎಲ್ಲರನ್ನ, ಹಿಂದುಳಿದವರನ್ನ, ದಲಿತರನ್ನ ಮುಂದೆ ತೆಗೆದುಕೊಂಡು ಹೋಗುವಂಥ ಒಂದು ಕೆಲಸ
ಏಕೈಕ ಪಕ್ಷ ಕಾಂಗ್ರೆಸ್ ಪಕ್ಷ ಮಾತ್ರ ಮಾಡುತ್ತೆ. ಮಾಜಿ ಸಚಿವ ನಾಗೇಂದ್ರ ಮಾಜಿ ಸಚಿವ ಶ್ರೀರಾಮುಲು ವಿರುದ್ಧ ಏಕವಚನದಲ್ಲೇ ಕಿಡಿಕಾರಿದ್ದಾರೆ. ಜೈಲಿಗೆ ಹೋಗಿ ಬಂದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶ್ರೀರಾಮುಲು ಅವರ ಹೇಳಿಕೆ ವಿರುದ್ಧ ನಾಗೇಂದ್ರ ಕೆಂಡಾಮಂಡಲರಾಗಿದ್ದಾರೆ. ನೀನು ಬಯಸಿದ ಹುದ್ದೆಗೆ ನಿನಗಿಂತ ಮುಂಚೆ ನಾನೇ ಹೋಗ್ತೀನಿ ಅಂತ ಹೇಳೋ ಮೂಲಕ ಡಿಸಿಎಂ ಅಲ್ಲ, ಮುಂದೆ ಕಾಂಗ್ರೆಸ್ ನನಗೆ ಸಿಎಂ ಸ್ಥಾನವನ್ನೇ ಕೊಡುತ್ತೆ ಅಂತ ಹೇಳಿ ಸವಾಲ್ ಹಾಕಿದ್ದಾರೆ. ನಾನು ಮಾಧ್ಯಮದಲ್ಲಿ ನೋಡ್ತಾ ಇದ್ದೆ, ಬಿ ಜೆ ಪಿ ನಾಯಕರು ಮಾನ್ಯ ಮಾಜಿ ಸಚಿವರಾದಂಥ ರಾಮ್ಲು ಅವರು ಭಾಳಷ್ಟು ಆವೇಶಭರಿತವಾಗಿ ಜೈಲಿಗೆ ಹೋಗ್ತಾರೆ ಅಂತ ಹೇಳ್ತಾರೆ. ಜೈಲಿಗೆ ಹಾಕ್ಸಿರೋದು ನೀವು ಸ್ವಾಮಿ, ನಿಮ್ಮ ಕೇಂದ್ರದ ತನಿಖಾ ಸಂಸ್ಥೆಗಳನ್ನು ಇಟ್ಕೊಂಡು ನೀವು ಹಾಕ್ಸಿರೋದು. ನಮ್ಮ ಸರ್ಕಾರದ ಮೇಲೆ ಗೂಬೆ ಕೂಡಿಸಿ ಮಾಡುವಂಥ ಕೆಲಸ ನೀವು ಮಾಡಿರೋದು. ನೀವು ಮಾಡಿದಂಥ ಅವ್ಯವಹಾರಗಳನ್ನು ನಾವು ಮತ್ತೆ ಮಂತ್ರಿಯಾಗಿ ಬಂದು ಬಯಲಿಗೆಳಿತೀನಿ. ಅವತ್ತು ನೀನು ಕೂಡ ಜೈಲಿಗೆ ಹೋಗುವಂಥ ಒಂದು ಪರಿಸ್ಥಿತಿ ಆಗೇ ಆಗುತ್ತೆ ಅಂತೇಳಿ ನನ್ನ ಪ್ರಮಾಣವಾಗಿ ನಾನು ಹೇಳ್ತೀನಿ. ಖಂಡಿತವಾಗಿ ಹೋಗ್ತಾರೆ. ಇಲ್ಲ, ಅವರು ಹಗರಣಗಳಲ್ಲಿ ಸಿಗಾಕೊಂಡಿದ್ದಾರೆ. ಅವರು ಕೂಡ ಅನೇಕ ಹಗರಣಗಳನ್ನು ಅವರು ಮಾಡ್ಕೊಂಡು ಹೋಗ್ತಾರೆ. ನಮ್ಮ ಮೇಲೆ ಇಲ್ಲ ಸಲ್ಲದ ಕಾರಣದಿಂದ ಹೇಳ್ತಾರೆ CBI ಬಂದಿದೆ, ಮಾಡಲಿ, ತನಿಖೆಯನ್ನು ಮಾಡಲಿ. ನಾವು ಯಾವುದು ಕೂಡ ಯಾವ ತನಿಖಾ ಸಂಸ್ಥೆಗೂ ಕೂಡ ನಾವು ವಿರುದ್ಧವಾಗಿಲ್ಲ. ಸ್ವಾಗತ ಮಾಡಿದ್ದೀವಿ. ಅದನ್ನು ನಾನು ಫೇಸ್ ಮಾಡಿ ಅಲ್ಲಿ ಕೂಡ ತಾವೆಲ್ಲ ಪೂರ್ಣವಾಗಿ ಸುಣ್ಣಾಗಿದ್ದರಲ್ಲಿ, ಅದಕ್ಕೆ ನಿಮ್ಮನ್ನು ಸೋಲಿಸಿರೋದು. ಇವತ್ತು ವಿನಾಕಾರಣ ಬಿಟ್ಟು ಪ್ರತಿ ಬಾರಿ ಕೂಡ ಪ್ರೆಸ್ ಮೀಟ್ಗಳಲ್ಲಿ ನಾಗೇಂದ್ರ ಜೈಲಿಗೆ ಹೋಗ್ತಾನೆ ಅಂತ ಹೇಳಿದರೆ, ಇದು ಹೋಗೋದು ಹಣೆ ಬರ ಇದ್ದರೆ ಹೋಗೇ ಹೋಗ್ತಾರೆ. ನಿನ್ನ ಹಣೆ ಬರದಲ್ಲಿ ಇದ್ದರೆ ಹೋಗೇ ಹೋಗುತ್ತೆ. ನಾನು ಎಷ್ಟು ಸರ್ತಿ ಜೈಲಿಗೆ ಹೋಗಿ ಬರ್ತೀನೋ, ನೀವು ಎಷ್ಟು ಸರ್ತಿ ನನಗೆ ತುಳಿತಕ್ಕೆ ನಿಮ್ಮ BJP ಪಕ್ಷದವ್ರು ಮಾಡ್ತೀರೋ, ಅಷ್ಟು ನಾನು ಚೆಂಡಕ್ಕಿಂತ ರೀತಿಯಲ್ಲಿ, ಬಾಲ್ಕಿಂತ ರೀತಿಯಾಗಿ ಕುಡಿದೆದ್ದು ಬರ್ತೀನಿ. ಇದಕ್ಕಿಂತ ಮುಂದೆನೇ ನೀನೇನು ಪದವಿಯನ್ನು ಆಸ್ತಿಯಲ್ಲ ಅದನ್ನು ನಾನು ಪಡಿತೀನಿ. ನನ್ನ ಕಾಂಗ್ರೆಸ್ ಪಕ್ಷ ನನಗೆ ಕೊಡುತ್ತೆ ಅಂತ ಹೇಳ್ಬಿಟ್ಟು ನನಗೆ ಗ್ಯಾರಂಟಿ. DCM ಆದರೆ ಮುಖ್ಯಮಂತ್ರಿ ಕೂಡ ಆಗ್ಬೋದು. ನನ್ನ ಆಡಳಿತ ಚೆನ್ನಾಗಿದ್ದರೆ, ನನ್ನ ಮನಸ್ಸು ಚೆನ್ನಾಗಿದ್ದರೆ, ನನಗೆ ಒಳ್ಳೇದಾದರೆ, ಇನ್ನು 20 ವರ್ಷಕ್ಕಲ್ಲ 25 ವರ್ಷದ ನಂತರ ಆದರೂ ಕೂಡ ನಾನು ಮುಖ್ಯಮಂತ್ರಿ ಆದರೂ ಕೂಡ ಇನ್ನೂ ಆಶ್ಚರ್ಯ ಇಲ್ಲ. ನಾನು ಸೀನಿಯರ್ ಆಗ್ತೀನಿ ಅವಾಗೆ. ಅದಕ್ಕೇನು ನಮ್ಮ ಸರ್ಕಾರ, ನಮ್ಮ ಕಾಂಗ್ರೆಸ್ ಪಕ್ಷ ಸರ್ವ ಧರ್ಮದವರನ್ನ, ಎಲ್ಲರನ್ನ, ಹಿಂದುಳಿದವರನ್ನ, ದಲಿತರನ್ನ ಮುಂದೆ ತೆಗೆದುಕೊಂಡು ಹೋಗುವಂಥ ಒಂದು ಕೆಲಸ ಏಕೈಕ ಪಕ್ಷ ಕಾಂಗ್ರೆಸ್ ಪಕ್ಷ ಮಾತ್ರ ಮಾಡುತ್ತೆ. ಮಾಜಿ ಸಚಿವ ನಾಗೇಂದ್ರ ಮಾಜಿ ಸಚಿವ ಶ್ರೀರಾಮುಲು ವಿರುದ್ಧ ಏಕವಚನದಲ್ಲೇ ಕಿಡಿಕಾರಿದ್ದಾರೆ. ಜೈಲಿಗೆ ಹೋಗಿ ಬಂದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶ್ರೀರಾಮುಲು ಅವರ ಹೇಳಿಕೆ ವಿರುದ್ಧ ನಾಗೇಂದ್ರ ಕೆಂಡಾಮಂಡಲರಾಗಿದ್ದಾರೆ. ನೀನು ಬಯಸಿದ ಹುದ್ದೆಗೆ ನಿನಗಿಂತ ಮುಂಚೆ ನಾನೇ ಹೋಗ್ತೀನಿ ಅಂತ ಹೇಳೋ ಮೂಲಕ ಡಿಸಿಎಂ ಅಲ್ಲ, ಮುಂದೆ ಕಾಂಗ್ರೆಸ್ ನನಗೆ ಸಿಎಂ ಸ್ಥಾನವನ್ನೇ ಕೊಡುತ್ತೆ ಅಂತ ಹೇಳಿ ಸವಾಲ್ ಹಾಕಿದ್ದಾರೆ.